ಎಸ್ಪಿ ಅವರು ವಾರ್ನಿಂಗ್ ಕೊಟ್ಟರು ಕೂಡ ಮತ್ತೆ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆಗ್ಬಿಟ್ಟಿದೆ ಅಲ್ಲಿ. ಎಸ್ಪಿ ವಾರ್ನಿಂಗ್ ಬಳಿಕವೂ ಅಕ್ರಮ ಚಟುವಟಿಕೆ ಬೆಳಗಾವಿಯಲ್ಲಿ ರಾಜಾರೋಷವಾಗಿ ಮಟ್ಕಾದಂತೆ. ಎಸ್ಪಿ ವಾರ್ನಿಂಗ್ ಬಳಿಕವೂ ಕೂಡ ಅಕ್ರಮ ಚಟುವಟಿಕೆ ಬೆಳಗಾವಿಯಲ್ಲಿ ರಾಜಾರೋಷವಾಗಿ ಮಟ್ಕಾದಂತೆ. ಠಾಣಾ ಪಕ್ಕದಲ್ಲಿ ಮಟ್ಕಾದಂತೆ. ಕಣ್ಮುಚ್ಚಿ ಕೂತಂತಹ ಖಾಕಿ ಪಾನ್ ಶಾಪ್ನಲ್ಲಿ ರಾಜಾರೋಷವಾಗಿ ಮಟ್ಕಾದಂತೆ. ಕಡಿವಾಣ ಹಾಕಬೇಕಾದಂತಹ ಪೊಲೀಸರು ಫುಲ್ ಸೈಲೆಂಟ್ ಆಗಿದ್ದಾರೆ. ಎಕ್ಸಂಬ ಸೇರಿದಂತೆ ಹಲವು ಕಡೆಯಲ್ಲಿ ದಂಧೆ. ಪೊಲೀಸರಿಗೂ ಹೋಗುತ್ತಾ ತಿಂಗಳು ತಿಂಗಳು ಹಪ್ತಾ ಅಂತ ಹೇಳಿ ಮಟ್ಕಾದಂಧೆ ಶುರು ಹಚ್ಕೊಂಡಿದ್ದಾರೆ. ಯಾವುದೋ ಒಂದು ಪಾನ್ ಶಾಪ್ ಅಂತೆ, ಅದು ನಂಬರ್ ಮೇಲೆ ಆಟ ಆಡೋ ಗೇಮ್ ಅಂತೆ. ನಾನು ಈಗಲೇ ಕೇಳಿದೆ, ನನಗೂ ಈಗಲೇ ಗೊತ್ತಾಗ್ತದೆ. ಅದೇನೋ ಗೊತ್ತಿಲ್ಲಪ್ಪ, ಅದಕ್ಕೆ ದುಡ್ಡು ಹಾಕ್ತಾರಂತೆ, ಅದೇನೋ ಬಂದರೆ ಡಬಲ್ ಆಗುತ್ತಂತೆ, ಹೋದರೆ ಅಷ್ಟು ಹೋಗುತ್ತಂತೆ. ಅಲ್ರಿ, ಅದೃಷ್ಟದ ಆಟವನ್ನು ಆಡ್ತಾ ಇದ್ದೀರಾ? ಅದು ಆಡಂಗಿಲ್ಲ, ಮಟಕಾದಂಧೆಗಳನ್ನು ಮಾಡೋ ಹಾಗಿಲ್ಲ. ನೀವು ಕೇಳ್ಬೋದು, ಪರ್ಮಿಷನ್ ತಗೊಂಡಿದ್ದೀರಾ ಅಂತ ನಾನು ಕೇಳ್ತೀನಿ ಆಮೇಲೆ, ಅಲ್ವಾ? ಅದು ಮಾಡೋ ಹಾಗಿಲ್ಲ, ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಪೊಲೀಸರು ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಎಸ್ ಪಿ ಅವರು ವಾರ್ನಿಂಗ್ ಕೊಟ್ಟರು ಕೂಡ ಯಾರು ಕ್ಯಾರೆ ಅಂತಿಲ್ಲ. ಪೊಲೀಸರಿಗೂ ತಿಂಗಳ ಹಫ್ತಾ ಹೋಗುತ್ತಾ ಅಂತ ಹೇಳಿ ಈಗ ಡೌಟ್ ಆಗ್ತಾ ಇದೆ.